ದ ಲೆಂತ್ ಆಫ್ ಏನ್ ಹೇಳ್ತಾ ಇದ್ದಾರೆ 13 ಸೆಂಟಿಮೀಟರ್ 20 ಸೆಂಟಿಮೀಟರ್ 21 ಸೆಂಟಿಮೀಟರ್ ಬಾಹುಗಳಿರುವ ತ್ರಿಭುಜದಲ್ಲಿ ಅದರ ಅತ್ಯಂತ ದೊಡ್ಡ ಬಾಹುವಿಗೆ ಅನುರೂಪವಾದ ಎತ್ತರ ಅಂದ್ರೆ ಲೆಂತ್ ಆಫ್ ಅಲ್ಟಿಟ್ಯೂಡ್ ಎಲ್ಲಕ್ಕಿಂತ ಜಾಸ್ತಿ ಇರೋ ಲೆಂತ್ ಸೈಡ್ಗೆ ನೀವು ಅಲ್ಟಿಟ್ಯೂಡ್ ಡ್ರಾ ಮಾಡಿದ್ರೆ ಅಲ್ಟಿಟ್ಯೂಡ್ ಲೆಂತ್ ಎಷ್ಟಾಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ಅಲ್ಟಿಟ್ಯೂಡ್ ಅಂದ್ರೆ ಎತ್ತರ. ಎತ್ತರ ಯಾವ್ದ್ರದ್ದು? ತ್ರಿಭುಜದ್ದು. ಅಂದ್ರೆ ಹೈಟ್ ಆಫ್ ದ ಟ್ರಯಾಂಗಲ್. ಓಕೆ, ಸೊ ಈಗ ಸೈಡ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ಸೈಡ್ಸ್ ಅನ್ನ ಡ್ರಾ ಮಾಡ್ಕೊಂಡ್ ಬಿಡೋಣ. ಸಿ ದಿಸ್ ಇಸ್ ಟ್ರಯಾಂಗಲ್ ಎ ಬಿ ಸಿ. ಹೈಯೆಸ್ಟ್ ಸೈಡ್ ಎಷ್ಟಂತ ಹೇಳಿದ್ದಾರೆ? 21. ಸೊ ಇದನ್ನ 21 ಅಂತ ಅನ್ಕೊಂಡು, ಇದನ್ನ 20 ಅನ್ಕೊಂಡು, ಇದನ್ನ 13 ಅನ್ಕೊಂಡ್ರೆ ನಿಮ್ದು ಎತ್ತರ ಯಾವ ಬಾಹುವಿಗೆ ಅನುರೂಪವಾಗಿದೆ? ಲಾಂಗೆಸ್ಟ್ ಸೈಡ್ ಯಾವ್ದು ಇದ್ರಲ್ಲಿ? 21. ಹೌದಾ? ಸೊ ಇದು ನಿಮ್ದು ಅಲ್ಟಿಟ್ಯೂಡ್ ಅಂತ ಅನ್ಕೊಳ್ಳಿ. ನಮ್ಗೆ ಏನ್ ಫೈನ್ ಮಾಡ್ಬೇಕೀಗ? ಅಲ್ಟಿಟ್ಯೂಡ್ ಅಂದ್ರೆ ಎತ್ತರ ತ್ರಿಭುಜದ ಎತ್ತರ ಕಂಡುಹಿಡಿಬೇಕು, ಅಂದ್ರೆ ಎಡಿ ಕಂಡುಹಿಡಿಬೇಕು. ಈಗ ಸೈಡ್ಸ್ ಕೊಟ್ಟು ಎಡಿ ಕಂಡುಹಿಡಿಬೇಕಂದ್ರೆ ಅಂದ್ರೆ ಹೈಟ್ ಕಂಡುಹಿಡಿಬೇಕಂದ್ರೆ ಯೋಚನೆ ಮಾಡಿ, ಹೈಟ್ ಎಲ್ಲಿ ಬರುತ್ತೆ? ಹೈಟ್ ನಿಮ್ಗೆ ಏರಿಯಾ ಆಫ್ ಟ್ರಯಾಂಗಲ್ ಅಲ್ಲಿ ಬರುತ್ತೆ. ಹೌದಾ? ಏರಿಯಾ ಆಫ್ ಟ್ರಯಾಂಗಲ್ ಅಲ್ಲಿ ಬರುತ್ತೆ. ಏನು ಏರಿಯಾ ಆಫ್ ಟ್ರಯಾಂಗಲ್? ಹಾಫ್ ಆಫ್ ಬೇಸ್ ಇಂಟು ಹೈಟ್. ಬೇಸ್ ನಮ್ಗೆ ಗೊತ್ತಿದ್ಯಾ? ಹೌದು, ಗೊತ್ತಿದೆ. ಯಾಕೆ? ಅಲ್ಟಿಟ್ಯೂಡ್ ಎತ್ತರನ ನೀವು ಯಾವ ಬೇಸ್ಗೆ ಹಾಕೊಂಡಿದ್ದೀರಾ? BC-ಗೆ. ಹೈಟ್ ಕಂಡುಹಿಡಿಬೇಕು, ಆದ್ರೆ ನಮ್ಗೆ ಏರಿಯಾ ಗೊತ್ತಿಲ್ಲ. ಹೌದಾ? ಹೈಟ್ ಬೇಕಂದ್ರೆ ಇಲ್ಲಿ ಏರಿಯಾ ಕಂಡುಹಿಡಿಬೇಕು. ಸೊ ಈಗ ಫಸ್ಟ್ ಏರಿಯಾ ಕಂಡು ಹಿಡ್ಕೊಂಡ್ ಬಿಡೋಣ. ಏನ್ ಹೇಳ್ತಾರೆ? ಸೈಡ್ಸ್ ಕೊಟ್ಟಿದ್ದಾರೆ. ಹೌದಾ? ಸೈಡ್ಸ್ ಕೊಟ್ಟಿದ್ರೆ ಏರಿಯಾ ವ್ಯಾಲ್ಯೂ ನಮ್ಗೆ ಗೊತ್ತು. ಏನು? S ಇಂಟು S ಮೈನಸ್ A ಇಂಟು S ಮೈನಸ್ B ಇಂಟು S ಮೈನಸ್ C ಅಂಡರ್ ದ ಸ್ಕ್ವೇರ್ ರೂಟ್. ಎಸ್ ವ್ಯಾಲ್ಯೂ ಅಂದ್ರೆ ಏನಿಲ್ಲಿ? A ಪ್ಲಸ್ B ಪ್ಲಸ್ C ಬೈ 2. ABC ಅನ್ನೋದು ಏನಿಲ್ಲಿ? ಸೈಡ್ಸ್. ಹೌದಾ? ಸೊ ಏನೇನಿದೆ ಸೈಡ್ಸ್? 13, 20, 21 ಡಿವೈಡೆಡ್ ಬೈ 2, 54 ಆಯ್ತು. 54 ಬೈ 2 ಅಂದ್ರೆ ಎಷ್ಟಾಯ್ತು? 27 ಆಯ್ತು. ಹಾಗಾದ್ರೆ ಏರಿಯಾ ಎಷ್ಟಾಗುತ್ತೆ ಇವಾಗ? 27. 27 ಮೈನಸ್ 30, 27 ಮೈನಸ್ 20, 27 ಮೈನಸ್ 21. ಕರೆಕ್ಟಾ? ಅಂಡರ್ ದ ಸ್ಕ್ವೇರ್ ರೂಟ್. ಸರಿ, ಸೊ ಇದೆಷ್ಟಾಯ್ತು? 27. ಇದು 14 ಆಯ್ತು, ಇದು 7 ಆಯ್ತು, ಇದು 6 ಆಯ್ತು. ಕರೆಕ್ಟಾ? ಹಾಗಾದ್ರೆ ಎ ವ್ಯಾಲ್ಯೂ ಇದೆಷ್ಟಾಗುತ್ತೆ? 27 ಇಂಟು 14, ಇದು 42 ಆಯ್ತು. ಹೌದಾ? ಸೊ ಎ ವ್ಯಾಲ್ಯೂ ಕಂಡು ಹಿಡಿದ್ರೆ ಇದೆಷ್ಟಾಗುತ್ತೆ? 15,876 ಆಯ್ತು. ಕರೆಕ್ಟ್? ಈಗ ಸ್ಕ್ವೇರ್ ರೂಟ್ ಅಂತ ಕೇಳಿದ್ದಾರೆ. ಸೊ ಸ್ಕ್ವೇರ್ ರೂಟ್ ಅನ್ನ ನೀವು ಕಂಡು ಹಿಡಿಬಹುದು. ಹೇಗೆ? ಡಿವಿಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಸ್ಕ್ವೇರ್ ರೂಟ್ ಕಂಡು ಹಿಡೀರಿ. ನಾನು ಇಲ್ಲಿ ಸ್ವಲ್ಪ ಬರಿತೀನಿ. ದ ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ? 126 ಆಗುತ್ತೆ ಡಿವಿಷನ್ ಮೆಥಡ್ ಯೂಸ್ ಮಾಡ್ಕೊಂಡ್ರೆ. ದೇರ್ ಫೋರ್ ನಮ್ಗೆ ಏರಿಯಾ ವ್ಯಾಲ್ಯೂ ಕೂಡ ಸಿಕ್ತಿವಾಗ ಏರಿಯಾ ಯೂಸ್ ಮಾಡ್ಕೊಳ್ಳೋಣ. ಹಾಫ್ ಆಫ್ ಬೇಸ್ ಏನಿದೆ ನಮ್ ಟ್ರಯಾಂಗಲ್ ಗೆ? BC ಇದೆ. ಹೈಟ್ ಏನಿದೆ ಅಂದ್ರೆ ಎತ್ತರ, ಅಲ್ಟಿಟ್ಯೂಡ್ ಯಾವ್ದಿದೆ? AD. ಸೊ ಇದು ಎಷ್ಟು ಸಿಕ್ತು? 126. ಇದು 1/2. ಬೇಸ್ ಎಷ್ಟಿದೆ? 21. AD. ಹಾಗಾದ್ರೆ ಇದರಿಂದ AD ಏನಾಗುತ್ತೆ? 126 ಇಂಟು 2 ಡಿವೈಡೆಡ್ ಬೈ 21. ಕರೆಕ್ಟ್? ಸೊ ಇದೆಷ್ಟಾಯ್ತು? 252 ಆಯ್ತಾ? ಓಕೆ, ಸೊ ಹಾಗಾದ್ರೆ 252 ಡಿವೈಡೆಡ್ ಬೈ 21 ಅಂದ್ರೆ 12 ಸೆಂಟಿಮೀಟರ್ ಆಯ್ತು. ಕರೆಕ್ಟ್? ಸೊ ದಿಸ್ ಇಸ್ 12 ಸೆಂಟಿಮೀಟರ್. ಅಂದ್ರೆ ಎತ್ತರ AD ಎಷ್ಟಾಯ್ತು? 12. ಆಪ್ಷನ್ ಸಿ.